ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಇಂಗ್ಲಿಷ್ ಬಾಯ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಈ ಒಂದು ವಿಡಿಯೋ ಒಳಗೆ ಏನು ಡಿಸ್ಕಸ್ ಮಾಡೋಣ ಅಂದ್ರೆ ಕ್ಲೋಸ್ ಟೆಸ್ಟು ಯಾವ ರೀತಿ ಎಕ್ಸಾಮ್ಗಳಿಗೆ ಬರ್ತಾವ ಅಂತಕ್ಕಂಥದ್ದನ್ನ ಡಿಸ್ಕಸ್ ಮಾಡಿ. ಓಕೆ, ಕ್ಲೋಸ್ ಟೆಸ್ಟು ಎಕ್ಸಾಮ್ಗೆ ಯಾವ ರೀತಿ ಬರ್ತಾವ, ಕ್ಲೋಸ್ ಟೆಸ್ಟ್ ಅಂದರೆ ಏನು, ಕ್ಲೋಸ್ ಟೆಸ್ಟನ್ನು ಸಾಲ್ವ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಕೆಲವೊಂದು ಇನ್ಫಾರ್ಮೇಷನ್ಸ್ಗಳನ್ನು ಏನು ಮಾಡೋಣ ನಾವು ಡಿಸ್ಕಸ್ ಮಾಡೋಣ. ಹೌದಾ? ಕ್ಲೋಸ್ ಟೆಸ್ಟು ಯಾವ ಯಾವ ರೀತಿಯಾಗಿರ್ತಕ್ಕಂತಹ ರಿಲೇಷನ್ ಜೊತೆಗೆ ಬಿಲ್ಡ್ ಆಗ್ತದೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕು. ಹೌದಾ? ಎಸ್, ಇದೇನಾಗ್ತದ ಒಂದು ಕ್ಲೋಸ್ ಟೆಸ್ಟ್ ಅಂದಾಗ ಇದರಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಟೈಪ್ಸನ್ನ ನೋಡ್ತೀವಿ. ಲಾಸ್ಟ್ ಒಂದು ಕೆಲವೊಂದಿಷ್ಟು ಕ್ಲಾಸ್ ಮಾಡಿದ್ದೆ, ಅದ್ರ ಮೇಲೆ ರೀಡಿಂಗ್ ಕಾಂಪ್ರಿಹೆನ್ಷನು. ಓಕೆ, ಇದಕ್ಕೆ ನಾವು ಶಾರ್ಟ್ಕಟ್ ಆಗಿ ಒಂದು ಹೆಸರು ಕರಿತೀವ RC. ಇದಕ್ಕೆ ಕ್ಲೋಸ್ ಟೆಸ್ಟ್ ಅಂತ ಕರಿತೀವ. ಓಕೆ, ಇದು ಕ್ಲೋಸ್ ಟೆಸ್ಟ್ ಅಂತ ನಡಕ್ಕೆ ಬ್ಲ್ಯಾಂಕ್ 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 ಕೊಟ್ಕೊಂತ ಹೋಗ್ತಾನಲ್ಲ, ಇದು ಕ್ಲೋಸ್ ಟೆಸ್ಟು. ಇದು ಒಂದು ಪ್ಯಾರಾ ಕೊಟ್ಟು ಕೆಳಗಡೆ ಆ ಪ್ಯಾರಾದೊಳಗೆ ಇರ್ತಕ್ಕಂಥ ಕ್ವಶನ್ಸ್ಗಳನ್ನು ಕೇಳ್ತಾನೆ, ಇದಕ್ಕೆ RC ಅಂತ ಕರಿತೀವಿ, ಅಥವಾ ಪ್ಯಾಸೇಜ್ ಅಂತ ಕೂಡ ಏನು ಮಾಡ್ತೀವ ಕರಿತೀವಿ. ಎಸ್, ಇದ್ರ ಬಗ್ಗೆ ನಮಗೇನೋ ಆದಷ್ಟು ಮಾಹಿತಿ ಇರಬೇಕು. ಯಾಕಂದ್ರೆ ಪ್ರತಿಯೊಂದು ಎಕ್ಸಾಮ್ಗೆ ಬರ್ತಕ್ಕಂತಹ ಕ್ವಶನ್ ಇದಾಗಿದ್ದು, ಹೌದಾ, ಎಲ್ಲ ಎಕ್ಸಾಮ್ಗೆ ಇದು ಫಿಕ್ಸ್ ಇರ್ತಕ್ಕಂಥ ಕ್ವಶನ್, ಇದು ಫಿಕ್ಸ್ ಇರಾಕಬೇಕು. ಎಸ್, ಇಂಥವು ಬಂದಾಗ ಹೆಂಗೆ ಲಿಂಕ್ಗಳನ್ನು ನಾವೇನು ಮಾಡ್ಬೇಕಲ್ಲೇ ಯಾವ ರೀತಿಯಾಗಿರ್ತಕ್ಕಂಥ ಲಿಂಕ್ ಆಗಿರ್ಬೋದು, ಯಾವ ರೀತಿ ವೊಕ್ಯಾಬ್ ಮೇಲೆ ಕೇಳ್ತಾನ, ಯಾವ ರೀತಿ ಟೆನ್ಸ್ ಬೇಸ್ ಮೇಲೆ ಕೇಳ್ತಾನ, ಇವೆಲ್ಲವನ್ನು ಅಬ್ಸರ್ವ್ ಮಾಡಿ ನಾವೇನು ಮಾಡ್ಬೇಕಲ್ಲೇ ಆನ್ಸರ್ಸ್ಗಳನ್ನು ಮಾಡಬೇಕು. ಹೌದಾ? ಎಸ್, ಹಂಗಿದ್ರೆ ನೋಡೋಣ. ಇಲ್ಲಿ ಇದನ್ನ ಕಾನ್ಸೆಪ್ಟ್ ಅಂದ್ರೆ ಹೆಂಗಿರ್ತದೆ ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಫಿಕ್ಸ್ಡ್ ಕಾನ್ಸೆಪ್ಟ್ಗಳು ಬರ್ತಾವೆ. ಕೆಲವೊಂದಿಷ್ಟು ಫಿಕ್ಸ್ ಇರ್ತಾವೆ. ಹೆಂಗಂದ್ರೆ ಒಂದು ಪ್ರಿಪೊಸಿಷನ್ಸ್ ಮೇಲೆ ಬಂದಿದ್ದು ಅಂದ್ರೆ, ಒಂದು ಕಂಜಂಕ್ಷನ್ ಮೇಲೆ ಟಾಪಿಕ್ ಮೇಲೆ ಬಂದಿದ್ದು ಅಂದ್ರೆ ಫಿಕ್ಸ್ ಇರ್ತಾವ. ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳು ಕೂಡ ಫಿಕ್ಸ್ ಇರ್ತಾವ. ಕ್ಲಾಸ್ಗಳ ಮೇಲೆ ಕೇಳ್ತಾನ. ಓಕೆ, ಒಂದು ಕ್ವಶನ್ ಇಲ್ಲ ಎರಡು ಕ್ವಶನ್ ವೊಕ್ಯಾಬ್ ಮೇಲೆ ಕೇಳ್ತಾನ. ಓಕೆ, ಇವೆಲ್ಲ ನಿಮಗೆ ಏನು ಮಾಡಕ್ಕೆ ಬರಬೇಕು, ಹೆಂಗೆ ಕೇಳ್ಯಾನ, ಏನು ಕೇಳ್ಯಾನ, ಇದಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಯಾವುದು. ಎಸ್, ಅಲ್ಲಿರ್ತಕ್ಕಂಥ ವೊಕ್ಯಾಬ್ ಮೀನಿಂಗು ಅಲ್ಲಿ ಹೊಂದಾಕತ್ತೈತೋ ಇಲ್ಲೋ, ಆ ಒಂದು ಬ್ಲ್ಯಾಂಕ್ ಒಳಗೆ ಅದು ಕರೆಕ್ಟ್ ಆಗ್ತೈತೋ ಇಲ್ಲೋ, ಇವೆಲ್ಲವುಗಳನ್ನು ಅಬ್ಸರ್ವ್ ಮಾಡಿದಾಗ ಏನಾಕೈತಿ, ನಿಮಗೆ ಇರ್ತಕ್ಕಂತಹ ಕಾನ್ಸೆಪ್ಟು ಕ್ಲಿಯರ್ ಆಕೈತಿ. ಹೌದಾ? ಎಸ್, ಹಂಗಿದ್ರೆ ಏನು ಮಾಡೋಣ, ಈ ಒಂದು ಕ್ವಶನನ್ನು ನೋಡೋಣ. ಎಸ್, ಒಂದೇ ಬ್ಲ್ಯಾಂಕು. ಮೊದಲು ಏನು ಮಾಡ್ರಿ, ಯಾವಾಗಿರಲು ನಿಮ್ಗೆ ಒಂದು ಎಬಿಲಿಟಿ ಇಂಥ ಪ್ಯಾಸೇಜ್ ಬಂದಾಗ ಏನು ಮಾಡ್ಬೇಕಂದ್ರೆ ಮೊದಲ ರೀಡ್ ಮಾಡ್ರಿ. ಏನು ಮಾಡ್ರಿ? ರೀಡ್ ಮಾಡ್ರಿ. ಎಸ್, ಅದು ಬ್ಲ್ಯಾಂಕ್ ಇರಲಿ, ಅಲ್ಲಿ ಡ್ಯಾಶ್ ಅಂತ ಹೇಳೋಣ ಮನಸ್ಸಿನಾಗ ಓದ್ಕೊಂತ ಹೋಗ್ರಿ. ಎಸ್, ಗ್ಲೋಬಲ್ ವಾರ್ಮಿಂಗ್ ಈಸ್ ಅ ಮೇಜರ್ ಚಾಲೆಂಜ್ ಫೇಸಿಂಗ್ ದ ಮಾಡರ್ನ್ ವರ್ಲ್ಡ್. ಓಕೆ, ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಐತದ. ಎಸ್, ಹಂಗಾದ್ರೆ ಎತ್ತರ ಬಗ್ಗೆ ಐತೆ ಅಂದಂಗೆ ಆಗ್ತದ, ಕಾನ್ಸೆಪ್ಟ್ ಎತ್ತರ ಬಗ್ಗೆ ಕೊಟ್ಟಾನ. ಓಕೆ, ಇಲ್ಲಿರ್ತಕ್ಕಂತಹ ಥಿಯರಿ ಯಾವುದೈತ್ರಿ, ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಮಾತಾಡ್ಯಾನ. ಇದು ನಿಮ್ಗೆ ಅರ್ಥ. ಓಕೆ, ಹಂಗಿದ್ರೆ ಇದ್ರೊಳಗೆ ಏನಿರ್ತೈತಿ, ಅದನ್ನ ಹೆಂಗೆ ತಡೆಗಟ್ಟಬೇಕು, ಅದ್ರಲ್ಲಿ ಏನು ಆಗಾಕತ್ತೈತಿ, ಅಲ್ಲಿ ಎಫೆಕ್ಟ್ ಆಗಾಕತ್ತೈತೋ ಅಫೆಕ್ಟ್ ಆಗಾಕತ್ತೈತೋ, ಎದರಿಂದ ಆಗತೈತಿ, ಏನಾಗತೈತಿ, ಇದಕ್ಕೆ ಸೊಲ್ಯೂಷನ್ ಏನು ಬೇಕು, ಇದನ್ನು ಹೆಂಗೆ ಪರಿಹರಿಸಬೇಕು, ಇದ್ರ ಬಗ್ಗೆನೇ ಇರ್ತೈತಿ. ಅದು ನಿಮ್ಮ ತಲೆ ಒಳಗೆ ಬರಬೇಕು. ಹೌದಾ? ಹಂಗೆ ಬಂದಾಗ ನೋಡ್ರಿ ಏನಾಗ್ತೈತಿ, ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನೋಡ್ರಿ ಓದೋನ್ ಬರ್ರಿ. ಎಲ್ಲರೂ ಮನಸ್ಸಿನ ನೀವು ಓದ್ರಿ, ನಾನು ಓದ್ತೇನೆ. ಗ್ಲೋಬಲ್ ವಾರ್ಮಿಂಗ್ ಈಸ್ ಅ major challenge facing modern world. It is mainly caused by the dash of greenhouse gases like carbon dioxide. These gases trap heat in the atmosphere and cause the earth's temperature to dash. As a result, glaciers are melting, sea levels are rising, and weather patterns are becoming dash. Scientists warn that if this trend continues, it may dash life on Earth. It is high time we take strict steps to dash this issue. Okay, ಇದನ್ನು ಇಷ್ಟು ಕರೆಕ್ಟಾಗಿ ನಿಮ್ಗೆ ಓದಿದಾಗ ಏನಾಗತ್ತಂದ್ರೆ ಇಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಐಡಿಯಾಸ್ಗಳು ಬರ್ತವೆ. ಹೌದಾ? ನಿಮ್ಮ ತಲೆಯೊಳಗೆ ಏನು ಬಂತು, ಈಗ ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗತ್ತೈತಿ, ಅದಕ್ಕೆ ನಾವು ಕ್ರಮಗಳನ್ನು ತೊಗೊಳ್ಬೇಕು. ಹೌದಾ? ಇದನ್ನು ಟ್ರೈ ಮಾಡಬೇಕು, ಅದು ಯಾರ ಮೇಲೆ ಅಪಾಯ ಬೀರಾಕತ್ತೈತಿ, ಈ ರೀತಿಯಾಗಿರ್ತಕ್ಕಂಥ ಏನೋ ಒಂದು ಹೇಳ್ಯಾರ. ಎಸ್, ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಆ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳನ್ನ ನೀವು ಮಾಡಬೇಕು ಅಂತಕ್ಕಂಥದ್ದನ್ನ ನೋಡೋಣ. ಹೌದಾ? ಒಂದೇ ನೋಡ್ರಿ, ನಾನು ರೀಡ್ ಮಾಡಿದ್ರಿ, ಈಗ ರೀಡಿಂಗ್ ಆತ. ಎಸ್, ರೀಡಿಂಗ್ ಆತ. ನೆಕ್ಸ್ಟ್ ಈಗ ಏನು ಮಾಡ್ಬೇಕಾ, ಒಂದೇದು ನೋಡ್ರಿ, ಇನ್ನೊಮ್ಮೆ ಅದೇ ರೀತಿಯಾಗಿ ಬರ್ತಾರೆ. ಗ್ಲೋಬಲ್ ವಾರ್ಮಿಂಗ್ ಈಸ್ ಮೇಜರ್ ಚಾಲೆಂಜ್ ಫೇಸಿಂಗ್ ದ ಮಾಡರ್ನ್ ವರ್ಲ್ಡ್. ಇಟ್ ಈಸ್ ಮೇನ್ಲಿ ಕಾಸ್ಡ್ ಬೈ ಡ್ಯಾಶ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ಲೈಕ್. ಓಕೆ, ಎಸ್, ಅಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ಗಳನ್ನು ಏನು ಮಾಡಾಕತ್ತದ, ಗ್ರೀನ್ ಹೌಸ್ ಗ್ಯಾಸಸ್ಗಳನ್ನು ಅದರಿಂದ ಏನಾಗಕತ್ತೈತೆ, ಅಲ್ಲಿ ಏನಾಗಕತ್ತೈತೆ ಅಂದ್ರೆ ಫೇಸಿಂಗ್, ಅದೊಂದು ಮೇನ್ ಕಾಸ್ ಎತ್ತರಲಿ ಆಗಾಕತ್ತೈತೆ ಅಂದ್ರೆ ಎಮಿಷನ್ನಿಂದ ಆಗಾಕತ್ತೈತಿ. ನೋಡ್ರಿ, ಎಮಿಷನ್ ಅಂತಕ್ಕಂಥದ್ದು ಇದೆ. ಓಕೆ, ಇಲ್ಲಿ ಏನಾಗ್ತದೆ, ನಿಮಗೆ ಮೊದಲು ವೊಕ್ಯಾಬ್ಲರಿಗಳ ಅರ್ಥ ಗೊತ್ತಿರಬೇಕು. ಎಮಿಷನ್ ಒಂದು ಗ್ಯಾಸಸ್ಗಳಿಂದ, ಎಮಿಷನ್ ಅಂದ್ರೆ ಒಂದು
ಪ್ರೊಡಕ್ಷನ್ ಬ್ಯಾಡ್ ಪ್ರೊಡಕ್ಷನ್ಗಳಿರ್ತಾವ ಗೊತ್ತೈತಿ. ಹೌದಾ, ನಮ್ದು ವಾತಾವರಣ ಹದಿಗಡಿಸ್ತಕ್ಕಂಥವಕ್ಕೆ ಎಮಿಷನ್ ಅಂತ ಕರಿತೀವ. ಮತ್ತು ಇನ್ನೊಂದು ಬರ್ತೈತ್ರಿ ಒಮಿಷನ್ ಅಂತಕ್ಕಂಥದ್ದು ಬರ್ತೈತಿ. ವಾಟ್ ಈಸ್ ಮೀಟ್ ಬೈ ಒಮಿಷನ್? ಇದು ಬಾಕೆಟ್ ನೋಡ್ರಿ, ವಾಮಿಟ್ ಅಂತಕ್ಕಂಥದ್ದು ಬರ್ತದೆ, ಓಮಿಟ್ ಅಂತಕ್ಕಂಥದ್ದು ಬರ್ತೈತಿ. ಈ ಓಮಿಟ್ ಅಂದ್ರೆ ವಾಂತಿ ಅಂತ ಹೇಳ್ತೀವಿ, ಬಟ್ ಈ ಓಮಿಟ್ ಅಂದ್ರೆ ಓಕೆ ಎಸ್ ಹೆಂಗಿರ್ಬೇಕು ನಿಮ್ಮ ವೊಕ್ಯಾಬ್ಯುಲರಿ ಅಂದ್ರೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಗ್ರಹಿಸುವಂಥ ಶಕ್ತಿ ಅದಕ್ಕೆ ಇರಬೇಕು. ಹೌದಾ, ಈಗ ನೋಡ್ರಿ ಇಲ್ಲಿ ಎಮಿಷನ್ ಅಂತಕ್ಕಂಥದ್ದು. ಎಸ್ ಎಮಿಷನ್ ಅಂದ್ರೆ ಏನ್ರಿ? ಒಂದು ಪೊಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಆಫ್ ಗ್ರೀನ್ ಹೌಸ್ ಗ್ಯಾಸಸ್. ಹೌದಾ, ಗ್ರೀನ್ ಹೌಸ್ ಗ್ಯಾಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್. ದೀಸ್ ಗ್ಯಾಸಸ್ ಟ್ರ್ಯಾಪ್ ಹೀಟ್ ಇನ್ ದ ಅಟ್ಮಾಸ್ಫಿಯರ್. ಹೌದು, ಅದು ಎಮಿಷನ್ ಅನ್ನ ಪ್ರೊಡಕ್ಷನ್ ಮಾಡ್ತೈತಿ. ಮಾಡಿ ಎಕ್ಸ್ಪ್ಲೋಷನ್ ಅಂದ್ರೆ ಏನ್ರಿ? ಎಕ್ಸ್ಪ್ಲೋಷನ್ ಅಂದ್ರೆ ಇದು ಬ್ಲಾಸ್ಟ್ ಹಾಕೋದು ಗೊತ್ತೈತಿ. ಎಕ್ಸ್ಪ್ಲೋಸ್ ಆಗೋದು, ಎಲ್ಲ ಕಡೆ ಸ್ಪ್ರೆಡ್ ಆಗೋದು, ಹರಡುವುದಕ್ಕೆ ಎಕ್ಸ್ಪ್ಲೋಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ರೊಡಕ್ಷನ್ ಅಂದ್ರೆ ಉತ್ಪಾದನೆಗೆ ಹೇಳ್ತೀವಿ ರೀ. ಹೌದಾ, ಪ್ರಿವೆನ್ಷನ್ ಅಂದ್ರೆ ಏನ್ರಿ? ಕಾಪಾಡುವುದು. ಪ್ರಿವೆಂಟ್ ಮಾಡೋದು ಅಂದ್ರೆ ಕಾಪಾಡು, ಅದಕ್ಕೆ ಸುರಕ್ಷಿಸು ಪ್ರಿವೆಂಟ್ ಅಂತ ಹೇಳ್ತಿರಲ್ರಿ. ಎಸ್ ಅದ ನೋಡ್ರಿ. ಮತ್ತೆ ನಿಮ್ಗೆ ಎಲ್ಲ ತರನಾಗಿರ್ತಕ್ಕಂಥ ಗೊತ್ತಿರಬೇಕು. ಅಚಾನಕ್ ಏನಾದ್ರು ಕನ್ವರ್ಸೇಷನ್ ಅಂತ ಕೊಟ್ಟಿದ್ರು ಅಂದ್ರೆ ಅದರ ಅರ್ಥ ಗೊತ್ತಿರಬೇಕು. ಕನ್ಸರ್ವೇಷನ್ ಅಂತಕ್ಕಂಥದ್ದು ಕೊಟ್ಟಿದ್ರೆ ಅದರ ಅರ್ಥ ಗೊತ್ತಿರಬೇಕು. ಓಕೆ, ಇವೆಲ್ಲ ಡಿಫ್ರೆಂಟ್ ಆಗಿ ಏನಾಗ್ತಾವ? ವರ್ಕ್ ಆಗ್ತಾವ. ಎಸ್, ಎಲ್ಲಿ ಯಾವ್ದು ಮ್ಯಾಚ್ ಆಕತ್ತೆ ಅಂದ್ರೆ ಪ್ರೊಡಕ್ಷನ್ ಆಕತ್ತೇನ್ರಿ? ಪ್ರೊಡಕ್ಷನ್ ಅವೆಲ್ಲ ಪ್ರೊಡಕ್ಷನ್ ಆಗಕತ್ತದ? ಇಲ್ಲ, ಎಮಿಷನ್ ಆಗಕತ್ತೈತಿ. ಏನ ಹಾರ್ಮ್ ಅನ್ನ ಕ್ರಿಯೇಟ್ ಮಾಡಕತ್ತೈತಿ. ನೋಡ್ರಿ, ಹಾರ್ಮ್ ಅಂತಕ್ಕಂಥದನ್ನ ಹಿಂಗ್ ಬರಿತೀರಿ, ಒಂದು ಆರ್ಮ್ ಅಂತಕ್ಕಂಥದನ್ನ ಹಿಂಗ್ ಬರಿತೀರಿ. ಆರ್ಮ್ ಬೇರೆ, ಹಾರ್ಮ್ ಬೇರೆ. ಹೌದಾ, ಇವೆಲ್ಲ ಹೂಗಳನ್ನ ಎಕ್ಸಾಮ್ ಒಳಗೆ ನೀವು ಕನ್ಫ್ಯೂಸ್ ಮಾಡಕಂತಾನೆ ಕೇಳ್ತಾನೆ. ಹಂಗಿದ್ರೆ ಫಸ್ಟ್ ಆಪ್ಷನ್ ಏನಾಗ್ತದ ರೀ? ಎಮಿಷನ್ ಅಂತಕ್ಕಂಥದ್ದು ಆಗ್ತದ. ಹೌದಾ, ಅರ್ಥ ಆಗಕತ್ತದಲ್ರಿ ಯಾವ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ಕೇಳ್ತಾರ ಅನ್ನೋದ. ಹಂಗಿದ್ರೆ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನು? ದ ಗ್ರೀನ್ ಹೌಸ್ ಗ್ಯಾಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್. These gases trap heat in the atmosphere and cause the Earth's temperature to. ಓಕೆ, ಅಲ್ಲಿ ನಮ್ದು ಒಂದು ಪರಿಸರದೊಳಗೆ ಏನಾಗಕತ್ತೈತೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆದಾಗ ದೀಸ್ ಗ್ಯಾಸಸ್ ಟ್ರ್ಯಾಪ್ ಹೀಟ್ ಇನ್ ದ ಅಟ್ಮಾಸ್ಫಿಯರ್. ಓಕೆ, ಅಟ್ಮಾಸ್ಫಿಯರ್ ಒಳಗೆ ಏನ್ ಮಾಡ್ತೈತಿ? ಹೀಟಿಗೆ ಬಹಳಷ್ಟು ಒತ್ತು ಕೊಡ್ತದ. ಕಾಸ್ ದ ಅರ್ತ್ ಟೆಂಪರೇಚರ್. ಹೀಟ್ ಆದಾಗ ಅರ್ತ್ ಟೆಂಪರೇಚರ್ ಏನ್ ಆಕೈತ್ರಿ? ಹೆಚ್ಚಾಕೈತಿ. ಹೌದಾ, ರೀಸೈಕಲ್ ಆಕತ್ತೇನ್ರಿ? ಅಲ್ಲ, ರೀಸೈಕಲ್ ಅಂದ್ರೆ ಏನ್ರಿ? ವಸ್ತುವನ್ನ ಮತ್ತೆ ಮರುಬಳಕೆಯನ್ನ ಮಾಡ್ತಾರ, ಅದು ರೀಸೈಕಲ್ ಆಗಂಗಿಲ್ಲ. ಡಿಸಪಿಯರ್ ಆಕತ್ತೇನ? ಆಗಂಗಿಲ್ಲ. ಫಾಲ್ ಆಕತ್ತೇನ? ಟೆಂಪರೇಚರ್ ಫಾಲ್ ಆಕೈತಿ? ಇಲ್ಲ, ಟೆಂಪರೇಚರ್ ಏನಾಕೈತಿ? ಇನ್ಕ್ರೀಸ್ ಆಕೈತಿ. ಇನ್ಕ್ರೀಸ್ ಅಂದ್ರೆ ಏನ್ರಿ? ಹೆಚ್ಚಾಗೋದು. ಹೆಚ್ಚಾಗುವುದು. ಹೌದಾ, ಬಹಳಷ್ಟು ಸಲ ಕೇಳ್ತಾನ. ಕೆಲವೊಂದು ಸಲ ಎಲಿವೇಶನ್ಸ್ ಅಂತ ಬರ್ತಾವ. ಎಲಿವೇಶನ್ ಅಂತಕ್ಕಂಥದ್ದನ್ನ ಎಲ್ಲಿ ಬಳಸ್ತೀವಿ ಅಂದ್ರ, ಒಂದು ಸಮುದ್ರ ಮಟ್ಟ ಸಿ ಲೆವೆಲ್ ಇರ್ತೈತಿ. ಸಿ ಲೆವೆಲ್ 2000ದಿಂದ 3000ಕ್ಕೆ ಇನ್ಕ್ರೀಸ್ ಆತಂತ ಹೇಳಂಗಿಲ್ಲ. 3000 ಫೀಟಿಗೆ ಇನ್ಕ್ರೀಸ್ ಆತಂತ ಹೇಳಂಗಿಲ್ಲ. ಅಲ್ಲಿ ಎಲಿವೇಟ್ ಆತಂತ ಹೇಳ್ತೀವಿ, ಎಲಿವೇಶನ್ ಆಯ್ತಂತ ಹೇಳ್ತೀವಿ. ನೋಡ್ರಿ ಯಾವ ರೀತಿ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಐತಿ. ಹೌದಾ, ನಿಮಗೆಲ್ಲ ಹೆಂಗೆ ಗೊತ್ತಿರ್ಬೇಕಂದ್ರ, ಒಂದೇನೋ ಕವರ್ ಮಾಡಾಕತ್ತಂದ್ರ ಸರ್ ಅಲ್ಲಿ ಬೈಂಡ್ ಬರ್ತೈತೋ ಬೌಂಡ್ ಬರ್ತೈತೋ ಅನ್ನೋದು ನಿಮಗೆ ಅರ್ಥ ಆಗಿರ್ಬೇಕು. ಬೈಂಡ್ ಬೇರೆ, ಬೌಂಡ್ ಬೇರೆ. ಹೌದಾ, ಯಾವುದೋ ಒಂದು ಪ್ರದೇಶದ ಬಗ್ಗೆ ಮಾತಾಡಕತ್ತೀರಿ ಅಂದ್ರೆ ಬೌಂಡ್ ಬರ್ತೈತಿ. ಯಾವುದೋ ಒಂದು ವಸ್ತು ಬಗ್ಗೆ ಮಾತಾಡಕತ್ತೀರಿ ಅಂದ್ರೆ ಬೈಂಡ್ ಬರ್ತೈತಿ. ನೋಡ್ರಿ ಹೆಂಗಿರ್ತಾವ ಕಾನ್ಸೆಪ್ಟ್. ಓಕೆ, ಇದು ಬಹಳಷ್ಟು ಜನರಿಗೆ ಏನಾಕತ್ತಂದ್ರ ಗೊಂದಲವನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಕಾನ್ಸೆಪ್ಟು ಇಲ್ಲಿ ಶುರುವಾಗ್ತದೆ. ಓಕೆ, ಹಂಗಿದ್ದಾಗ ನಮ್ಮ ಸೆಕೆಂಡ್ ಒಳಗೆ ಏನಾಕೈತ್ರಿ? ಹೀಟ್ ಆದಾಗ, ಗ್ಲೋಬಲ್ ವಾರ್ಮಿಂಗ್ ಆದಾಗ, ಗ್ಲೋಬಲ್ ವಾರ್ಮಿಂಗ್ ಕನ್ನಡ ಒಳಗೆ ಏನಂತ ಕರಿತೀರಿ? ಜಾಗತಿಕ ತಾಪಮಾನ ಅಂತ ಕರಿತೀರಿ. ಹೌದಾ, ಅದೆಲ್ಲ ಆದಾಗ ಹೀಟು ಟೆಂಪ್ರೇಚರ್ ಹೆಚ್ಚಾಕತ್ ಹೊರತು ಕಡಿಮೆ ಆಗೋದಿಲ್ಲ, ರೀಸೈಕಲ್ ಆಗೋಲ್ಲ, ಡಿಸಪಿಯರ್ ಆಗೋಲ್ಲ, ಕಡಿಮೆ ಕೆಳಗೆ ಬೀಳೋದಿಲ್ಲ, ಇನ್ಕ್ರೀಸ್ ಆಗ್ತೈತಿ. ಓಕೆ, ಹೆಚ್ಚಾಗತೈತಿ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಹೌದಾ, ನೆಕ್ಸ್ಟ್ ನೋಡ್ರಿ, ದ ಅರ್ತ್ಸ್ ಟೆಂಪರೇಚರ್ ಟು ಇನ್ಕ್ರೀಸ್ ಆಸ್ ಅ ರಿಸಲ್ಟ್ ಗ್ಲೇಷಿಯರ್ಸ್ ಆರ್ ಮೆಲ್ಟಿಂಗ್ ಸಿ. ವಾಟ್ ಈಸ್ ಮೀಟ್ ಬೈ ಗ್ಲೇಷಿಯರ್ಸ್? ಗ್ಲೇಷಿಯರ್ಸ್ ಅಂದ್ರೆ ಏನ್ರಿ? ಹಿಮ ನದಿ ಅಂತ ಹೇಳ್ತೀವಿ. ಗ್ಲೇಷಿಯರ್ಸ್ ಅಂದ್ರೆ ಏನ್ರಿ? ಹಿಮ ನದಿ. ಹಿಮ ನದಿ ಏನಾಗ್ತದ? ಆರ್ ಮೆಲ್ಟಿಂಗ್ ಸಿ ಲೆವೆಲ್ಸ್ ಆರ್ ರೈಸಿಂಗ್ ಅಂಡ್ ವೆದರ್ ಪ್ಯಾಟರ್ನ್ಸ್ ಆರ್ ಬಿಕಮಿಂಗ್ ಡ್ಯಾಶ್. ವೆದರ್ ಪ್ಯಾಟರ್ನ್ಗಳು ಅವಾಗ ಏನಾಗ್ತಾವ್ರಿ? ಅಲ್ಲಿರ್ತಕ್ಕಂತಹ ವೆದರ್ ಅಂತಕ್ಕಂಥದ್ದು ಬಂದಾಗ ಹವಾಮಾನದ ಪ್ಯಾಟರ್ನ್ಗಳಿವು. ವೆದರ್ ಪ್ಯಾಟರ್ನ್ಗಳೆಲ್ಲ ನಿಮಗೆ ಏನ ಇದಕ್ಕಿದಂಗೆ ಪರ್ಟಿಕ್ಯುಲರ್ ಆಗಿ ಇದು ಆಕತ್ತೆ ಅಂತ ಹೇಳ್ತಾರೆ, ಫಿಕ್ಸ್ಡ್ ಹೇಳ್ತೀರಿ? ಇಲ್ಲ. ಸ್ಟೇಬಲ್ ಆಗಿರ್ತೈತಿ? ಇಲ್ಲ. ಸಾಫ್ಟ್ ಆಗಿರ್ತೈತಿ? ಇಲ್ಲ. ಅನ್ಪ್ರೆಡಿಕ್ಟೇಬಲ್ ಆಗಿರ್ತೈತಿ. ಇದನ್ನ ಆನ್ಸರ್. ಓಕೆ, ಅನ್ಪ್ರೆಡಿಕ್ಟೇಬಲ್ ಅಂದ್ರೆ ಏನ್ರಿ? ಪ್ರೆಡಿಕ್ಟ್ ಮಾಡಲು ಸಾಧ್ಯವಿಲ್ಲ, ಹೇಳಲು ಸಾಧ್ಯವಿಲ್ಲ ಅಂತ ಹೇಳ್ತೀರಿ.
ಹೇಳಲು ಸಾಧ್ಯವಿಲ್ಲದ ಅಂತಕ್ಕಂಥದ್ದು ಬರ್ತೈತಿ. ಓಕೆ, ಇಟ್ಸ್ ನಾಟ್ ಅ ಸ್ಟೇಬಲ್, ನಾಟ್ ಅ ಫಿಕ್ಸ್, ಇಟ್ಸ್ ಅನ್ಪ್ರೆಡಿಕ್ಟೇಬಲ್ ಅಂತಕ್ಕಂಥದ್ದು ನಾವೇನು ಮಾಡ್ತೀವಿ ನೋಡ್ತೀವಿ. ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟನ್ನು, ಎಷ್ಟು ನಿಮಗೆ ತಿಳುವಳಿಕೆ ಆಗುವಂಗೆ ಏನು ಮಾಡ್ತೇವೆ ಅಂದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಒಂದೊಂದಾಗಿ ನಾವು ಬಿಡಿಸ್ಕೊಂತ ಯಾಕೆ ಹೋಗ್ತೀವಿ ಅಂದ್ರೆ ಅವುಗಳು ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಾವ. ಎಲ್ಲೋ ಒಂದು ಕಡೆ ನಿಮಗೆ ಏನಾಗ್ತಿರ್ತಾವ, ಹೆಲ್ಪ್ ಆಗೇ ಆಗ್ತಿರ್ತಾವ ಅನ್ನೋ ಕಾರಣಕ್ಕೆ ನಾವೇನು ಮಾಡ್ತೀವಿ ಅದನ್ನು ಬಹಳಷ್ಟು ಡೀಪಾಗಿ ಡಿಸ್ಕಸನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಹೌದಾ? ಎಸ್. ಮೂರನೇ ಆನ್ಸರ್ ಏನು ಬಂತಂಗಾರ ಅನ್ಪ್ರೆಡಿಕ್ಟೇಬಲ್. ನಾಲ್ಕನೇದು ನೋಡ್ರಿ, ಅನ್ಪ್ರೆಡಿಕ್ಟೇಬಲ್. ಸೈಂಟಿಸ್ಟ್ ವಾರ್ನ್ಡ್ ದ್ಯಾಟ್ ಇಫ್ ದಿಸ್ ಟ್ರೆಂಡ್ ಕಂಟಿನ್ಯೂಸ್ ಇಟ್ ಮೇ. ಹೌದಾ? ಸೈಂಟಿಸ್ಟ್ ಅಂದರೆ ವಿಜ್ಞಾನಿಗಳು ಹೇಳ್ತಾರ, ವಾರ್ನ್ ಮಾಡ್ತಾರೆ ನಮಗೆ. ವಿಜ್ಞಾನಿಗಳು ಒಂದು ವಾರ್ನಿಂಗ್ ಕೊಡ್ತಾರೆ, ಏನಂತ? ದ್ಯಾಟ್ ಇಫ್ ದಿಸ್ ಟ್ರೆಂಡ್ ಕಂಟಿನ್ಯೂಸ್, ಈ ಒಂದು ಗ್ಲೋಬಲ್ ವಾರ್ಮಿಂಗ್ನಲ್ಲಿ ಹೀಟು, ಅನ್ಪ್ರಿಡಿಕ್ಟೇಬಲ್ ಆಗ್ತಕ್ಕಂಥ ಕೆಲವೊಂದಿಷ್ಟು ಸಿಚುವೇಶನ್ಸ್ಗಳು, ಮೆಲ್ಟಿಂಗ್ ಆಫ್ ದ ಗ್ಲೇಷಿಯರ್ಸ್ಗಳು, ಇವೆಲ್ಲ ಏನಾದರೂ ಹಿಂಗೆ ಕಂಟಿನ್ಯೂ ಆತಂದ್ರೆ ಏನಾಕೈತಿ? ಇಟ್ ಮೇ ಏನಾಗಬಹುದಂದ್ರೆ ಪ್ರೊಟೆಕ್ಟ್ ಆಕೈತೆ ಅಂದ್ರಿ? ಇಲ್ಲ. ಡೆವಲಪ್ ಅಂತ ಸಾಧ್ಯ ಇಲ್ಲ. ಇಂಥ ಕೆಟ್ಟ ಒಂದು ಸಿಚುವೇಶನಿಂದ ಡೆವಲಪ್ ಆಗಕ್ಕೆ ಸಾಧ್ಯ ಇಲ್ಲ ರೀ. ಸಪೋರ್ಟ್ ಆಕತ್ತನ? ಇಲ್ಲ. ಏನಾಕೈತ್ರಿ? ಡೇಂಜರ್ ಆಕೈತಿ, ಹಜಾರ್ಡಸ್ ಆಕೈತಿ. ಹಜಾರ್ಡಸ್, ಡೇಂಜರ್ ಎಲ್ಲ ಅಂದ್ರೆ ಏನ್ರಿ? ಅಪಾಯಕಾರಿ. ಅಪಾಯವನ್ನು ಏನು ಮಾಡ್ಬೇಕಾಕೈತಿ? ನಿಭಾಯಿಸಬೇಕಾಕೈತಿ, ಅಪಾಯನ ಎದುರಿಸಬೇಕಾಗ್ತೈತಿ. ಎಸ್, ನೋಡ್ರಿ ಇಲ್ಲ ಚೆನ್ನಾಗೈತಿ. ಇಟ್ ಮೇ ಎಂಡೇಂಜರ್ ಲೈಫ್ ಆನ್ ಅರ್ತ್. ಭೂಮಿಯ ಮೇಲೆ ಒಂದು ಅಪಾಯಕಾರಿ ಜೀವನವನ್ನು ನೀವು ಬದುಕಬೇಕಾಗ್ತೈತಿ ಅಂತಕ್ಕಂಥದ್ದನ್ನ ಸೈಂಟಿಸ್ಟ್ಗಳು ಏನು ಮಾಡ್ತಾರ? ವಾರ್ನ್ ಮಾಡ್ತಾರ. ಯಾಕೆ ಮಾಡ್ತಾರ? ಮ್ಯಾಲೆ ಏನೈತಿ ನೋಡ್ರಿ, ಅಟ್ಮಾಸ್ಫಿಯರ್ ಹೀಟ್ ಆಗೋದು, ಗ್ಲೇಸಿಯರ್ಸ್ ಮೆಲ್ಟ್ ಆಗೋದು, ವೆದರ್ ಹವಾಮಾನಗಳ ಪ್ಯಾಟರ್ನ್ಗಳ ಚೇಂಜ್ ಆಗೋದು. ಅದರಿಂದ ನೀವೇನು ಮಾಡ್ಬೇಕಾಕೈತಿ? ಪ್ರಾಬ್ಲಮನ್ನು ಫೇಸ್ ಮಾಡಬೇಕಾಕೈತಿ. ಹುಷಾರಾಗಿರ್ರಿ ಅಂತಕ್ಕಂಥದನ್ನ ವಾರ್ನಿಂಗ್ ಯಾರು ಮಾಡ್ತಾರ? ಇಲ್ಲಿರ್ತಕ್ಕಂಥ ಸೈಂಟಿಸ್ಟ್ಗಳು ಮಾಡ್ತಾರ. ಹೌದಾ? ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟು, ನಿಮ್ಗೆ ಎಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಐತಿ ಅನ್ನೋದನ್ನ ನೋಡ್ರಿ. ಹೌದಾ? ನೆಕ್ಸ್ಟ್ ನೋಡ್ರಿ, ದಿಸ್ ಈಸ್ ಹೈ ಟೈಮ್. ಇದೊಂದು ಬಹಳಷ್ಟು ಹೈ ಟೈಮ್. ಹೌದಾ? ದಿಸ್ ಈಸ್ ಹೈ ಟೈಮ್ ವಿ ಟೇಕ್ ಸ್ಟ್ರಿಕ್ಟ್ ಸ್ಟೆಪ್ಸ್ ಟು. ಓಕೆ, ನಾವೇನು ಮಾಡ್ಬೇಕು ಇದನ್ನ? ಇದೊಂದು ನಮ್ದು ಬಹಳಷ್ಟು ಗಂಭೀರವಾಗಿರ್ತಕ್ಕಂಥ ಪರಿಸ್ಥಿತಿ ಐತಿ. ಈಗ ನಾವೇನು ಮಾಡಬೇಕು? ಅದನ್ನ ದಿಸ್ ಇಶ್ಯೂವನ್ನು ಏನು ಮಾಡಬೇಕು? ಇಗ್ನೋರ್ ಮಾಡ್ಬೇಕಾ? ಇಗ್ನೋರ್ ಮಾಡ್ರೆ ಸತ್ತು ಹೋಗ್ಕರ್ರಿ. ಕ್ರಿಯೇಟ್ ಮಾಡ್ಬೇಕಾ? ಆಲ್ರೆಡಿ ಕ್ರಿಯೇಟ್ ಆಗಿದ್ದೈತಿ. ಡೆನೆ ಅಂದ್ರೆ ಏನ್ರಿ? ಡೆನೆ ಅಂದ್ರೆ ಬೇಡ ಅನ್ನೋದು. ಡೆನೆ ಅಂದ್ರೆ ತಿರಸ್ಕರಿಸೋದು. ಎಸ್, ಆನ್ಸರ್ ಏನಾಕೈತಿ? ಸಾಲ್ವ್ ಮಾಡಬೇಕು. ನಾವೇನು ಮಾಡಬೇಕು? ಸಾಲ್ವ್ ಮಾಡಬೇಕು. ಸಾಲ್ವ್ ಅಂದ್ರೆ ಏನ್ರಿ? ಪರಿಹರಿಸಬೇಕು ಅಂತಕ್ಕಂಥದ್ದನ್ನ. ಓಕೆ, ವಿ ಹ್ಯಾವ್ ಟು ಫೈಂಡ್ ಸಮ್ ಸೊಲ್ಯೂಷನ್ಸ್. ಓಕೆ, ಈಗ ನೀವು ಇದ್ರೊಳಗೆ ಒಂದು ಅಬ್ಸರ್ವೇಷನ್ ಮಾಡ್ಬೋದಾ? ಸ್ಟಾರ್ಟಿಂಗ್ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಒಂದು ಚಾಲೆಂಜಸ್ ಆಗಿದ್ದು, ಲಾಸ್ಟಿಗೆ ಒಂದು ಸೊಲ್ಯೂಷನ್ ಆಗಿರ್ತಕ್ಕಂತಹ ಒಂದು ಸಾಲ್ವ್ ಮಾಡ್ಬೇಕಂತ ಒಂದು ಪರಿಸ್ಥಿತಿಗೆ ನಾವು ಬರ್ತೀವಿ ಅಂದ್ರೆ ಸ್ಟೆಪ್ ವೈಸ್ ಯಾವ ರೀತಿಯಾಗಿರ್ತಕ್ಕಂಥ ಪ್ಯಾರಾಗ್ರಾಫನ್ನು ತೊಗೊಂಡು ಬರ್ತಾನೆ ನೋಡ್ರಿ. ಹೌದಾ? ಮೊದಲ ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟ, ಆಮೇಲೆ ಅದ್ರ ಬಗ್ಗೆ ಏನಾಕೈತಿ, ಕಾರ್ಬನ್ ಡೈಆಕ್ಸೈಡ್ ಅವೆಲ್ಲ ರಿಲೀಸ್ ಆಕಾವಂತ ಹೇಳ್ದ. ಆಮೇಲೆ ಅದ್ರ ರಿಸಲ್ಟ್ ಏನಾಕೈತಿ, ರಿಲೀಸ್ ಆದ್ಮೇಲೆ ರಿಸಲ್ಟ್ ಏನಾಕೈತಿ, ಅದ್ರ ಕಾಸ್ ಏನಾಕೈತಿ ಹೇಳ್ದ. ಆಮೇಲೆ ಸೈಂಟಿಸ್ಟ್ಗಳು ವಾರ್ನಿಂಗ್ ಕೊಟ್ಟಾರ. ಯಾಕೆ ವಾರ್ನಿಂಗ್ ಕೊಟ್ಟಾರ? ಏನು ವಾರ್ನಿಂಗ್ ಕೊಟ್ಟಾರ ಅಂದ್ರೆ ಇದನ್ನ ಸಾಲ್ವ್ ಮಾಡ್ಬೇಕು ಈ ಇಶ್ಯೂವನ್ನು. ಇದು ವಾರ್ನಿಂಗ್ ಬದಲಾಗಿ ಹಂಗಾಗಬಾರ್ದು ಜೀವನ ಅಂದ್ರೆ ನಾವೇನು ಮಾಡಬೇಕು? ಸಾಲ್ವ್ ಮಾಡಬೇಕು. ದ್ಯಾಟ್ ಈಸ್ ದ ಸೊಲ್ಯೂಷನ್. ಓಕೆ, ದೀಸ್ ಆಲ್ಸೋ ಹ್ಯಾವ್ ಸ್ಟಾರ್ಟಿಂಗ್ ಏನು ಕೊಡ್ತಾನೆ? ಇಂಟ್ರೊಡಕ್ಷನ್ ಅನ್ನು ಕೊಡ್ತಾನೆ. ಹೌದಾ? ಆಮೇಲೆ ಏನು ಕೊಡ್ತಾನೆ? ಮುಖ್ಯವಾಗಿರ್ತಕ್ಕಂಥ ಮೀನಿಂಗನ್ನು ಕೊಡ್ತಾನೆ. ಆಮೇಲೆ ಅಲ್ಲಿ ಆಗ್ತಕ್ಕಂಥ ಕಾಸನ್ನು ಕೊಡ್ತಾನೆ. ಕಾಸ್ದಿಂದ ಆಗ್ತಕ್ಕಂಥ ರಿಸಲ್ಟನ್ನು ಕೊಡ್ತಾನೆ. ರಿಸಲ್ಟ್ ಸಂಬಂಧ ನಾವೇನು ಮಾಡ್ಬೇಕು? ಅದನ್ನು ಎಫೆಕ್ಟ್ ಆಗಿರ್ತಾವ, ಅವುಗಳನ್ನ ಏನು ಮಾಡ್ಬೇಕಾ? ಸಾಲ್ವ್ ಮಾಡ್ಬೇಕಾ? ಸೊಲ್ಯೂಷನನ್ನು ಕೊಡ್ತಾನ. ಓಕೆ, ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಇರ್ತಂದ್ರೆ ಲಾಸ್ಟ್ನೇದು ಏನಿರ್ತೈತಿ? ಕನ್ಕ್ಲೂಷನ್ ಇರ್ತೈತಿ. ನೆನಪಿರ್ಲಿ. ಅದ ಈ ಪ್ಯಾಟರ್ನ್ ನೋಡ್ರಿ, ಅಬ್ಸರ್ವ್ ಮಾಡಿರ್ಬೇಕಾರ ಅದೇ ರೀತಿಯಾಗಿರ್ತಕ್ಕಂಥ ಕನ್ಕ್ಲೂಷನ್ ಐತಿ. ಎಸ್ ಸರ್, ನಮಗೆ ಇವೆಲ್ಲ ಭಾಳ ಟಫ್ ಆಗ್ತಾವ್ರಿ. ನಾವು ಏನು ಮಾಡಬೇಕು? ಎಕ್ಸಾಮ್ ಒಳಗೆ ನಮಗೆ ಇವೆಲ್ಲ ಅರ್ಥ ಆಗಂಗಿಲ್ಲ ಅಂದ್ರೆ ಏನು ಮಾಡ್ಬೇಕಂದ್ರೆ ಡೈಲಿ 1-2 ಪ್ಯಾಸೇಜ್ಗಳನ್ನು ಓದ್ರಿ. ಓಕೆ, ಆ ರೀಡಿಂಗ್ ಕಾಂಪ್ರಿಹೆನ್ಷನ್ಸ್ನ ಓದ್ರಿ, ಸಾಲ್ವ್ ಮಾಡ್ರಿ. ಅದನ್ನ ಮಾಡಾಕತ್ತೀರಿ ಅಂದ್ರೆ ಇವುಗಳ ಮೇಲೆ ನಿಮಗೆ ಏನು ಸಿಗ್ತೈತೆ ಅಂದ್ರೆ ಗ್ರಿಪ್ ಸಿಗ್ತೈತಿ. ಇವುಗಳ ಮೇಲೆ ಏನು ಸಿಗ್ತೈತಿ? ಗ್ರಿಪ್ ಸಿಗ್ತೈತಿ. ನಾ ಹಿಂಗೆ ಮಾಡಬೇಕು, ಹಿಂಗೆ ಮಾಡಬಾರ್ದು ಅಂತಕ್ಕಂತಹ ಕೆಲವೊಂದಿಷ್ಟು ಐಡಿಯಾಸ್ಗಳು ಬರ್ತಾವ. ಅವಾಗ ನೀವೇನು ಮಾಡ್ತೀರಿ? ಯಾವುದನ್ನು ಎಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಬಳಸಬೇಕು ಅನ್ನೋದು ನಿಮಗೆ ಐಡಿಯಾ ಬರ್ತದೆ. ಓಕೆ, ಪರ್ ಡೇ ಪ್ರಾಕ್ಟೀಸ್ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ಪರ್ ಡೇ ಪ್ರಾಕ್ಟೀಸ್ ಇಂಪಾರ್ಟೆಂಟ್ ಆಗ್ತದೆ. ಎವ್ರಿ ಡೇ. ಓಕೆ, ಎವ್ರಿ ಡೇ ನೀವೇನು ಮಾಡ್ಬೇಕಾ? ಪ್ರಾಕ್ಟೀಸ್ ಮಾಡಲೇಬೇಕು. ಅಂದಾಗ ಮಾತ್ರ ಏನಾಕೈತಿ? ನೀವು ಬಹಳಷ್ಟು ಎಫೆಕ್ಟಿವ್ ಆಗಿ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಕೈತಿ. ಅದರ್ವೈಸ್ ಯು ವಿಲ್ ನಾಟ್. ಹೌದಾ? ಎಸ್, ಅದೇ ರೀತಿಯಾಗಿ
ಈ ಒಂದು ಪ್ಯಾಸೇಜ್ ನಿಮ್ಗೆ ಅರ್ಥ ಆಯಿತು, ಈ ಕ್ಲಾಸ್ ಇಂಟ್ರೆಸ್ಟಿಂಗ್ ಅನಿಸ್ತು ಅಂತ ಅನ್ಕೊಳ್ತೀನಿ. ಅದೇ ರೀತಿಯಾಗಿ ಏನು ಮಾಡೋಣ, ನೆಕ್ಸ್ಟ್ ಇನ್ನೊಂದು ಕ್ಲಾಸ್ ಒಳಗೆ ಮತ್ತೊಂದು ಏನು ಮಾಡ್ತೀನಿ ಅಂದರೆ ಪ್ಯಾಸೇಜ್ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಚೆನ್ನಾಗಿರಿ ಅಂತ ಹೇಳ್ತಾ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ನಾಗರಾಜ್. ಬಾಯ್ ಬಾಯ್.